ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರೇ ಇತ್ತ ಕಡೆ ಒಮ್ಮೆ ಗಮನ ಹರಿಸಿ. ನಿಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ರಸ್ತೆ, ಒಳಚರಂಡಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಗಮನ ಹರಿಸಿ. ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿ ವಾರ್ಡ್ ನಂಬರ್ 51ರಲ್ಲಿ ಸಾರ್ವಜನಿಕರ ಮನೆಗೆ ನುಗ್ಗಿದ ಕೊಳಚೆ ನೀರು. ನಗರದ ಬಿದ್ದಾಪುರ ಕಾಲೋನಿಯ ವಾರ್ಡ್ ನಂಬರ್ 51ರಲ್ಲಿ ಸತತವಾಗಿ ಸುರಿಯುತ್ತಿರುವ ಭಾರೀ ಪ್ರಮಾಣದ ಮಳೆಯಿಂದಾಗಿ ಸಾರ್ವಜನಿಕರ ಮನೆಗೆ ನುಗ್ಗಿದ ಮಳೆ ನೀರು, ಅದಲ್ಲದೆ ಒಳಚರಂಡಿಯ ಕೊಳಚೆ ನೀರು ಮನೆಗೆ ನುಗ್ಗಿದೆ. ಈ ಕಾರಣದಿಂದ ಸ್ಥಳೀಯ ನಿವಾಸಿಗರು ನಮಗೆ ಕುಡಿಯುವ ನೀರಿನಲ್ಲಿಯೂ ಸಹ ಕೊಳಚೆ ನೀರನ್ನು ಮಿಶ್ರಣಗೊಂಡು ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಾಗುತ್ತಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅದಲ್ಲದೆ ಸ್ಥಳೀಯ ಸಾರ್ವಜನಿಕರ ಶಾಲಾ ಕಾಲೇಜು ಮಕ್ಕಳಿಗೆ ಸಂಚಾರ ಮಾಡುವುದಕ್ಕೆ ಮತ್ತು ನಡೆದುಕೊಂಡು ಹೋಗುವುದಕ್ಕೆ ಸಂಪೂರ್ಣವಾಗಿ ತೊಂದರೆಯಾಗುತ್ತಿದೆ ಮತ್ತು ರಸ್ತೆ ಕೂಡ ಹಾಳಾಗಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅದಲ್ಲದೆ ಸುಮಾರು ಬಾರಿ ನಮ್ಮ ಬಡಾವಣೆಯ ರಸ್ತೆ ಸಮಸ್ಯೆಗಳ ಬಗ್ಗೆ ಮಹಾನಗರ ಪಾಲಿಕೆಯಲ್ಲಿ ದೂರು ನೀಡಿದ್ದರೂ ಸಹ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಅದಲ್ಲದೆ ಬಡಾವಣೆಯ ಅಂಗನವಾಡಿ ಕೇಂದ್ರಕ್ಕೆ ಬರುವ ಶಾಲಾ ಮಕ್ಕಳು ಕೂಡ ಶಾಲೆಗೆ ಬರುವುದಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಮತ್ತು ಮಕ್ಕಳಿಗೆ ಕೊಳಚೆ ನೀರಿನಲ್ಲಿ ತಮ್ಮ ಪಾಲಕರು ಮಕ್ಕಳಿಗೆ ಶಾಲೆಗೆ ಬಿಡುತ್ತಿದ್ದಾರೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ, ನಮ್ಮ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಶಾಸಕರು ಇತ್ತ ಕಡೆ ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ತಮ್ಮ ಆಕ್ರೋಶ ಹೊರಹಾಕಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಶ್ಲೋಕ ಬರ ನೀವು ಎಷ್ಟು ವರ್ಷದಿಂದ ಹೊಂಟ್ರಿ ಇಲ್ಲಿ? 4 ವರ್ಷದಿಂದ ರಸ್ತೆ ಐತಿ ಇಲ್ಲಿ ಮೊದಲು CC ರಸ್ತೆ ಐತಲ್ಲ ಮೊದಲು, ಅದಕ್ಕಿಂತ ಮೊದಲು ರೋಡ್ ಇದ್ದಿಲ್ಲ. ರೋಡ್ ಇಷ್ಟೇ ಖರಾಬ್ ಅದ ನೋಡ್ರಿ. ಇದಕ್ಕಿಂತ ಮೊದಲು ರೋಡ್ ಇತ್ತಲ್ಲ, CC ರೋಡ್ ಇತ್ತಿಲ್ಲ. ಈ ಎಷ್ಟು ಮಕ್ಕಳಿಗೆ ಕರ್ಕೊಂಡು ಹೋಗ್ತೀರಿ ನೀವು ಡೈಲಿ? 20 ಮಕ್ಕಳು ಡೈಲಿ ಕರ್ಕೊಂಡು ಹೋಗ್ತೀರಿ. ಇಲ್ಲಿನ ಸಮಸ್ಯೆ ಆಗತ್ತಿಲ್ಲ ನಿಮಗೆ? ಇದ್ರ ಬಗ್ಗೆ ಏನಾರ ಸಂದೇಶ ಹೇಳ್ತೀರಿ ಏನು ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ? ರಸ್ತೆ ಏನು ಮಾಡ್ಕೊಡೋದು ಹೇಳ್ತೀರಿ? ಏನು ರಸ್ತೆ ಬೇಕಾ ಬೇಡ? ಬೇಕ್ರಿ ರಸ್ತೆ, ಮತ್ತೆ ಬೇಕ್ರಿ ರಸ್ತೆ ಯಾರಿಗೆ ಬೇಡ ಹೇಳ್ರಿ. ಸರಿ, ಓಕೆ ಸರ್. ಕಮ್ಮನ ತಿಂತಾರೆ, ತಿಂದಕ್ಕೆ ಬೋಕೊಂಡ್ಬಿಡ್ತಾರೆ. ಇದೇ ನೋಡ್ರಿ ಎಲ್ಲ. ಎಲ್ಲಿ ಬಂದಾಗ ನೀರು? ಎಷ್ಟು ದಿವಸ ಆಯ್ತು ನೀರು? ಮನೆ ಕಂಪೌಂಡ್ ಇದಾವ? ನೋಡ್ರಿ ರೋಡಿಂದ ಕಟ್ ಮಾಡಿ
ಬಿದ್ದಾಪುರ ಕಾಲನಿ ವಾರ್ಡ್ ನಂಬರ್ 32/1 ರಸ್ತೆ ಅದ ಹಳದ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮ ಹುಡುಗರಿಗೆ ಏನದ ಸ್ಕೂಲಿಗೆ ಬಿಡಬೇಕಾದ್ರೆ ಅವರು ಹೋಗ್ತಾನೆ ಇಲ್ಲ. ಆ್ಯಕ್ಚುಲಿ ನಮ್ಮ ಹುಡುಗ ಬಿದ್ದು ಒಂದು ಇದು ಪ್ರಾಬ್ಲಮ್ ಮಾಡ್ಕೊಂಡಿದ್ದಾನೆ. ದವಾಖಾನೆ ಕರ್ಕೊಂಡು ಹೋದ್ರೂ ಎಷ್ಟು ಸಮಸ್ಯೆ ಅಂತ ತಾಳೋದು. ಇದು ಕನಿಷ್ಠ ಇದು 3 ವರ್ಷ 4 ವರ್ಷದಿಂದ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಯಾರು ಹೇಳಿದ್ರು ಒಬ್ಬರು ಕೇಳ್ತಾ ಇಲ್ಲ. ಇದಕ್ಕೆ ಕಡೆ ಹೊಳೆ ಅಂತೂ ಸಾಕಷ್ಟು ಬಂದವ್ರು. ಹಾವ ಚೇಳ ಬರ್ಲತ್ತದವ್ರು ನೀರಿನಲ್ಲಿ. ಇಷ್ಟಿಷ್ಟು ತೊಡಿದ ಮಟ್ಟ ನೀರು ನಿಂತಿದ್ದವ್ರು. ಬೇಕಾದ್ರೆ ನಾವು ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಯಾರು ಕೇಳೋರಿಲ್ಲ, ಏನು ಪ್ರಾಬ್ಲಮ್ ಅದ ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ಯಾರು ಅಧಿಕಾರಿಗಳಿದ್ದಾರೆ ದಯವಿಟ್ಟು ಇಲ್ಲಿ ಸ್ವಲ್ಪ ಬಂದು ಸಮಸ್ಯೆ ಬಗೆಹರಿಸಬೇಕು. ಇಲ್ಲಂತಂದ್ರೆ ನಾವೇ ನಿಮ್ಮ ಮುನ್ಸಿಪಾಲಿಟಿ ಬಂದರೆ ಮತ್ತೆ ಬಂದು ನೋಡ್ರಿ ನಾವು ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಎಷ್ಟು ತಾಳಿತೀವೋ ಅಷ್ಟು ತಾಳಿದ್ದೇವೆ. ದಯವಿಟ್ಟು ಯಾರು ಅದಾರ ಈ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ, ಯಾರು ಸಂಬಂಧಪಟ್ಟವರು ನಮ್ಮ ಮುನ್ಸಿಪಾಲಿಟಿದವರಾಗಲಿ ದಯವಿಟ್ಟು ಈ ಕಡೆ ಬಂದು ಒಂದು ಸಾರಿ ನೋಡ್ಕೊಂಡು ಹೋಗ್ಬೇಕಂತ ನಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮನೆಗಳಾಗ ಹೊಂಟವ್ರಿ ನೀರು ನಾವು ಹ್ಯಾಂಗ ಮಾಡ್ಬೇಕ್ರಿ ಸರ್? ಎಲ್ಲಿ ಕುಂದಿರ್ಬೇಕು, ಏನು ಅಡಿಗೆ ಮಾಡಿ ಉಣ್ಬೇಕ್ರಿ? ನಾವು ಒಟ್ಟು ಮನೆ ತುಂಬೇವ್ರಿ ನೀರು ಹ್ಯಾಂಗ ಮಾಡ್ಬೇಕ್ರಿ? ನಾವು ಯಾಕೆ ತಿರ್ಬೇಕಲ್ಲಿ ಇರ್ಬೇಕಲ್ಲಿ ಸಾಮಾನು ಸರಿ ಇಟ್ಕೋಬೇಕು, ಊಟ ಮಾಡ್ಬೇಕು ಹ್ಯಾಂಗ್ರಿ? ನಾವು ಬೆಳಗ್ಗೆ ನಿದ್ದಿಲ್ರಿ, ನೀರು ಒಟ್ಟು ಮನೆಗಳಾಗ ಬಂದವ್ರಿ. ಈಗ ಮಾಡಿದ್ರೆ ಹ್ಯಾಂಗ ಮಾಡ್ಬೇಕ್ರಿ ಸರ್? ನಾವು ಬಿದ್ದಾಪುರ ಕಾಲೋನಿಯಲ್ಲಿ ವಾಸವಾಗಿದ್ದೇವೆ. ನಾವು ವಾರ್ಡ್ ನಂಬರ್ 51. ನಮ್ಮಲ್ಲಿ ರಸ್ತೆ ಕೂಡ ಸರಿಯಾಗಿಲ್ಲ. ಹುಡುಗರಿಗೆ ಕಳಿಸ್ಬೇಕಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಕೇಳ್ಕೊತೀವಿ. ಮತ್ತೇನೇ ಸಮಸ್ಯೆ ಇದೆ ಅಮ್ಮ? ರಸ್ತೆ ಸಮಸ್ಯೆ ಇದೆ ಸರ್, ಡ್ರೈನೇಜ್ ಸಮಸ್ಯೆ, ರಸ್ತೆ ಸಮಸ್ಯೆ, ನೀರು ಕುಡಿಯೋ ನೀರು ಅಂದ್ರೆ ಇಲ್ಲ, ಬೋರೆಲ್ ನೀರಿದೆ, ಅದನ್ನು ಕೂಡ ಬಂದಾಗಿದೆ. ಹೇಳ್ರಿ ಬದ. ವಾರ್ಡ್ ನಂಬರ್ 51 ಬಿದ್ದಾಪುರ ಕಾಲನಿ ಬಡಾವಣೆಯಲ್ಲಿ ಓಡಾಡೋಕೆ ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದು 500 ಮನೆ ಇದ್ದಾವೆ. ಇಲ್ಲಿ ಓಡಾಡ್ಲಿಕ್ಕೆ ಜನರಿಗೆ ಸಕರವಾದ ಸೌಲಭ್ಯಗಳು ಯಾವುವು ಸಿಗ್ತಾ ಇಲ್ಲ. ರೋಡಲ್ಲಿ ಇಲ್ಲಿ ಕೊಳಚೆ ನೀರು, ಚರಂಡಿ ನೀರು ತುಂಬಿಕೊಂಡಿದೆ. ಇಲ್ಲಿ ಸುತ್ತ ಎಲ್ಲ ದಾಮಿ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ನಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದೆ, ಅವೆಲ್ಲ ಡೆಂಗ್ಯೂ ಜ್ವರ, ಅವು ಜ್ವರ, ಇವು ಜ್ವರ ಎಲ್ಲ ತೋರಿಸೋದ್ರಲ್ಲೇ ನಮಗೆ ಸಾಕಾಗೋಗಿದೆ. ಮೇಲೆ ಇವು ನಡ್ಲಿಕ್ಕೆ ಬರಲಾದಂಥ ರೋಡು, ಕಾಲಿಟ್ರೆ ಎರಡು ಕಡೆ ಕಾಲು ಕಿಸ್ಕೊಂಡು ಬೀಳ್ಬೇಕು ನಾವು. ನಮ್ಮ ಹುಡುಗರು ಸ್ಕೂಲಿಗೆ ಹೋಗ್ಬೇಕು, ಏನು ಇದರಲ್ಲೇ ಬಿದ್ದು ಒದ್ದಾಡಬೇಕು. ಮುಂಜಾನೆ ಎದ್ರುಬ್ಲೆ ಅದೇ ಒಂದು ನಮ್ಮ ತಲೆ ಅಡ್ಡಾಕ. ಮತ್ತೇನು ಸಮಸ್ಯೆಗಳಿದೆ ಈ ಬಡಾವಣೆಯಲ್ಲಿ? ಬಡಾವಣೆಯಲ್ಲಿ ಮತ್ತೇನು ಸಮಸ್ಯೆ ಅಂತಂದ್ರೆ ಇಲ್ಲಿ ಯಾರು ನೋಡೋರಿಲ್ಲ. ಮೇಲ್ಗಡೆಯಿಂದ ನೀರು ಮೊನ್ನೆ ನೀರು ಬಂದು ಓವರ್ಫ್ಲೋ ಆಗಿ ಪೂರಾ ಲೇಔಟ್ ತುಂಬ ಡ್ರೈನೇಜ್ ನೀರು ತುಂಬಿದೆ. ಎಲ್ಲ ನೀರು ತುಂಬಿಕೊಂಡು ಮನೆ ತುಂಬ ಮನೆ ಅಂಗಳ ಒಳಗೂ ಡ್ರೈನೇಜ್ ನೀರಿದೆ. ನಾವು ಓಡಾಡ್ಬೇಕಂತಂದ್ರೆ ಇಲ್ಲಿ ಮನೆಯಲ್ಲಿ ಬೇಕಾದ್ರೆ ಬಂದು ನೋಡಿ. ಕುಡಿಯೋ ನೀರಿನ ಸಮಸ್ಯೆ, ನಾವು ಸ್ವತಃ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ನಾವು ಸ್ವತಃ ನಮ್ಮ ಕೈಲಿ ಖರ್ಚು ಮಾಡಿಕೊಂಡು ನಾವು ಬೋರಿಂಗ್ ಹಾಕೊಂಡ್ರೆ ಆ ಬೋರಿಂಗ್ ಒಳಗಡೆ ಕೊಳಚೆ ನೀರು ಹೋಗಿ ಅವೇ ನೀರು ನಾವು ಕುಡಿಯೋ ಪಾಳಿ ಬರ್ತಾ ಇದೆ ಇಲ್ಲಿ. ತಮ್ಮ ಹೆಸರು? ನನ್ನ ಹೆಸರು ಸಂಗಮೇಶ್ ಅಂತ ಹೇಳ್ತೀನಿ.